ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಪರ್ಫೆಕ್ಟ್ ಆಗಿ ತುಂಬ ಈಸಿ ಮೆಥಡಲ್ಲಿ ಸ್ಟಿಚ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ನೋಡಿ, ಮೊದಲಿಗೆ ಬಂದು ನಾನು ಲೈನಿಂಗು ಹಾಗೆ ಮೇನ್ ಫ್ಯಾಬ್ರಿಕ್ ಎರಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ, ಈ 2 days ಬ್ಯಾಕ್ ಇದೆ ವಿಡಿಯೋ. ಬೇಕಾದರೆ ನೀವು ನೋಡ್ಬೋದು, ಈ ಸೈಡಲ್ಲಿ ಬರುತ್ತೆ ಅದು. ಹಾಗೆ ನೋಡಿ, ಇವಾಗ ಬ್ಯಾಕ್ ಸೈಡ್ ಬಂದು ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಬ್ಯಾಕ್ ನೆಕ್ ಶೇಪನ್ನು ಇವಾಗ ಕಟ್ ಮಾಡಿದ್ದೀನಿ. ನೋಡಿ, ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದು ಆ ರೀತಿ ಕಟ್ ಮಾಡಿದ್ದೀನಿ. ಇವಾಗ ಬಂದು ನಾನು ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕೆಳಗಡೆ ನಾವು 1/2 ಇಂಚು ಮಾರ್ಜಿನ್ ಬಿಟ್ಟಿರ್ತೀವಿ. ಬ್ಯಾಕ್ ಸೈಡ್ಗೆ ನಾವು 1/2 ಇಂಚಿಗೆ ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ಇವಾಗ ಸ್ನೇಹಿತರೆ, ಇದು ಕಟಿಂಗ್ ವಿಡಿಯೋ ಕೂಡ ಇದೆ, ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಬನ್ನಿ. ಅದು ತುಂಬ ನಿಮಗೆ ಏನಾದ್ರು ಡೌಟ್ ಇದ್ದರೆ ಇದು ಗೊತ್ತಾಗುತ್ತೆ ನಿಮಗೆ. ಕಟಿಂಗ್ ವಿಡಿಯೋ ಹಾಗೆ ಸ್ಟಿಚಿಂಗ್ ವಿಡಿಯೋ ಎರಡು ನೋಡಿದ್ರೆ ನಿಮಗೆ ಒಂದು ಐಡಿಯಾಸ್ ಬರುತ್ತೆ. ನೋಡಿ, ಕೆಳಗಡೆ ನಾವು 1/2 ಇಂಚು ಮಾರ್ಜಿನ್ಗೋಸ್ಕರ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಷ್ಟಕ್ಕೆ ನಾವು ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ಹಾಗೆ ಟರ್ನ್ ಮಾಡಿ ಲೈನಿಂಗ್ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ಇದಕ್ಕೆ ನಾವು ಎಕ್ಸ್ಟ್ರಾ ಪಟ್ಟಿ ಕೂಡ ಅಟ್ಯಾಚ್ ಮಾಡ್ಬೋದು ಸ್ನೇಹಿತರೆ. ಈ ರೀತಿ ಮಾಡಿದ್ರು ಸಾಕು ನಿಮಗೆ. ನೋಡಿ, ಇದಕ್ಕೆ ನಾವು ನೆಕ್ಕಿಗೆಲ್ಲ ಪೈಪಿಂಗ್ ಮಾಡೋದ್ರಿಂದ ನಾವು ಕೆಳಗಡೆನೆ ಈ ರೀತಿ ಫೋಲ್ಡ್ ಮಾಡ್ಕೋಬಹುದು. ನೋಡಿ, ಇವಾಗ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಈ ರೀತಿ ಪರ್ಫೆಕ್ಟ್ ಆಗಿ ಸೇರಿಸ್ಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು. ಇವಾಗ ನೋಡಿ, ಈ ತರ ನೀಟಾಗಿ ಇಟ್ಕೊಂಡು, ನೀವು ಹೊಸಬ್ರಾಗಿದ್ರೆ ಪಿನ್ ಬೇಕಾದ್ರೆ ಹಾಕ್ಬೋದು. ಗುಂಡ್ ಪಿನ್ ಅನ್ನ ಹಾಕೊಂಡು ನೀವು ಸ್ಟಿಚ್ ಮಾಡ್ಕೋಬಹುದು. ಹಂಗಾದ್ರೆ ಪರ್ಫೆಕ್ಟ್ ಆಗಿ ನಿಮಗೆ ನೀಟಾಗಿ ಬರುತ್ತೆ. ನೋಡಿ, ನಾನು ಡೈರೆಕ್ಟ್ ಆಗಿ ಹಂಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಎಕ್ಸ್ಟ್ರಾ ಇರೋದೆಲ್ಲ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ಇವಾಗ ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಇದಕ್ಕೆ ನಾವು ಡಾಟ್ ಅನ್ನ ಹಿಡಿಯೋಣ. ನಾವು ಇದಕ್ಕೆ 1 ಇಂಚು ಡಾಟ್ ಅನ್ನ ಬಿಟ್ಟಿರ್ತೀವಿ ಕಟಿಂಗ್ ಅಲ್ಲಿ. ನಿಮಗೆ ಕಟಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. 1 ಇಂಚ್ ಡಾಟ್ ಬಿಟ್ಟಿದ್ದೀನಿ ನಾನು. ಆ ಡಾಟ್ ಅನ್ನ ಹಿಡಿತಾ ಇದ್ದೀನಿ. ಇವಾಗ ನೋಡಿ, 2 ಡಾಟ್ ಬರುತ್ತೆ ಬ್ಯಾಕ್ ಸೈಡ್ಗೆ. 2 ಡಾಟ್ ಅನ್ನು ಹಿಡಿತಾ ಇದ್ದೀನಿ. ನೋಡಿ, ಇವಾಗ ನಮಗೆ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇವಾಗ ಬಂದು ಸ್ನೇಹಿತರೆ ಕ್ರಾಸ್ ಬೆಲ್ಟ್ ಅನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹಾಗೆ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಐತಿ ಮೇನ್ ಫ್ಯಾಬ್ರಿಕ್ ಬಂದು ಒಂದು ಎಕ್ಸ್ಟ್ರಾ 1 ಇಂಚ್ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡ್ಕೋಬೇಕು. ನಮಗೆ ಅಟ್ಯಾಚ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗೆ ನಮಗೆ ಬಟ್ಟೆನೂ ಕೂಡ ವೇಸ್ಟ್ ಆಗಲ್ಲ ಸ್ನೇಹಿತರೆ, ಮೊದಲಿಗೆ ಕಟ್ ಮಾಡ್ಕೊಳೋದ್ರಿಂದ. ನೋಡಿ, 1/2 ಇಂಚ್ ನಾವೇನು ಮಾರ್ಜಿನ್ ಬಿಟ್ಟಿರ್ತೀವಿ ಅಷ್ಟಕ್ಕೆ ನಾವು ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ಹಾಗೆ ಟರ್ನ್ ಮಾಡಿ ಲೈನಿಂಗ್ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ನೋಡಿ, ಲೈನಿಂಗ್ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ. ಹಾಗೆ ಬಂದು ಸ್ನೇಹಿತರೆ ಇದಕ್ಕೆ ನಾವು ಕ್ರಾಸ್ ಬೆಲ್ಟ್ ಮೇಲೆ ನೋಡಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ನಾವು ಎರಡು ಸಿಂಕ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಸರಿಯಾಗಲ್ಲ, ಹಾಗಾಗಿ ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ನೀವು ವಿತೌಟ್ ಕೂಳೆ ಕಾಣಲಿದ್ದಂಗೆ ಈ ಬೆಲ್ಟನ್ನು ಅಟ್ಯಾಚ್ ಮಾಡ್ತೀವಿ ಅಂದರೆ ನೀವು ಕೆಳಗಡೆಗೆ ಒಂದು ಕಚ್ಚಾ ಸ್ಟಿಚ್ಚನ್ನು ಹಾಕೊಂಡು ಅದ್ರ ಲೆವೆಲ್ಗೆ ಲೈನಿಂಗ್ ಲೆವೆಲ್ಗೆ ಕಟ್ ಮಾಡಿಕೊಂಡು ನೀವು ಅದನ್ನು ಕೂಳೆ ಒಳಗಡೆ ಬರೋಂಗೆ ನೀವು ಬೆಲ್ಟನ್ನು ಅಟ್ಯಾಚ್ ಮಾಡ್ಬೋದು. ನಾನು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತೀನಿ, ಹಾಗಾಗಿ ನಾನು ನೋಡಿ ಈ ಥರ ಸ್ಟಿಚ್ಚನ್ನು ಬಿಟ್ಕೊಂಡಿದ್ದೀನಿ. ನೋಡಿ, ನಾವು 2 ಕ್ರಾಸ್ ಬೆಲ್ಟನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಸ್ನೇಹಿತರೆ ನಾವು ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಫ್ರಂಟ್ ಪಾರ್ಟ್ಗೆ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಉಲ್ಟಾ ಸೀದಾ ಇದ್ದರೆ ನೀವು ಮಾರ್ಕ್ ಮಾಡ್ಕೊಂಬಿಡಿ. ನೋಡಿ, ನಾನು ಉಲ್ಟಾ ಸೀದಾನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಲೈನಿಂಗನ್ನು ಇಟ್ಟು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ, ನಾವು 2 ಪೀಸನ್ನು ಇದೇ ರೀತಿ ಸೇಮು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಅಷ್ಟೇ. ನೋಡಿ, 2 ನಾವು ಅಪೋಸಿಟ್ ಇಟ್ಕೋಬೇಕು. ನಾವು ಏನಂದರೆ ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಂಡ್ರೆ ಸ್ನೇಹಿತರೆ ನಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ನಮಗೆ ರೈಟ್ ಲೆಫ್ಟು ಕರೆಕ್ಟಾಗಿ ಬರುತ್ತೆ. ನೀವು ಉಲ್ಟಾ ಸೀದಾ ಲೈನಿಂಗಿಗೂ ಮಾರ್ಕ್ ಮಾಡ್ಕೋಬೇಕು, ಹಾಗೆ ಮೇನ್ ಫ್ಯಾಬ್ರಿಕ್ಕಿಗೂ ಮಾರ್ಕ್ ಮಾಡ್ಕೋಬೇಕು.
ಹಾಗೆ ನೋಡಿ ಇವಾಗ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡೋಣ. ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಟೈಲರಿಂಗ್ ಕಲಿಯಿದ್ರೆ ಅವರಿಗೆ ನಾನು ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾನು ಮೇನ್ ಡಾಟನ್ನು ಹಿಡಿತಾ ಇದ್ದೀನಿ. ನಾನು ಮಾರ್ಕ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ, ಆ ಮಾರ್ಕಿಗೆ ಆ ಡಾಟನ್ನು ಹಿಡಿತಾ ಇದ್ದೀನಿ. ನೋಡಿ ಎರಡಕ್ಕೂ ಅಷ್ಟೇ. ಹಾಗೆ ಬಂದು ನೋಡಿ ಉಕ್ಸ್ ಪಟ್ಟಿ ಹತ್ರ ಡಾಟನ್ನು ಹಿಡಿತಾ ಇದ್ದೀನಿ. ಇದಕ್ಕೆ ನಾವು 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಿ, ನೀವು ಅಷ್ಟೇ 1/2 ಇಂಚೇ ಮಾರ್ಜಿನ್ನೇ ಬಿಡಬೇಕು ಅದಕ್ಕೆ. ಹಾಗೆ ನೋಡಿ ಆರ್ಮೋಲ್ ಹತ್ರ ಡಾಟಿಗೋಸ್ಕರ ಡಾಟ್ ಹಿಡಿತಾ ಇದ್ದೀನಿ ಇವಾಗ. ನೋಡಿ ಈ ರೀತಿ ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಡಾಟನ್ನು ರೆಡಿ ಮಾಡ್ಕೊಂಡಿದ್ದೀವಿ. ನಾವು 4 ಡಾಟನ್ನು ನಂತರ ಹಿಡಿಯೋಣ. ನಾವು ಕ್ರಾಸ್ ಬೆಲ್ಟಲ್ಲಿ ಅಟ್ಯಾಚ್ ಮಾಡಿದ್ಮೇಲೆ ಬ್ಯಾಕ್ ಪಾರ್ಟಿಗೆ ನಾವು ಸೈಡನ್ನು ನೋಡಿಕೊಂಡು ಎಷ್ಟು ಬೇಕು ಅಂತೇಳಿ ನೋಡ್ಕೊಳ್ಳೋಣ. 4 ಡಾಟ್ ಬರುತ್ತಾ ಇಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ. ಬಂದರೆ ಹಿಡೀರಿ, ಇಲ್ಲ ಅಂದರೆ ಇಲ್ಲ. ಸೊ ಮೋಸ್ಟ್ಲಿ ಬರುತ್ತೆ ಸ್ನೇಹಿತರೆ. ಇದಕ್ಕೆ ನೋಡೋಣ, ಚೆಕ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಡಾಟ್ ಬರುತ್ತಿಲ್ಲ ಅಂತೇಳಿ. ನೋಡಿ ಈ ಥರ ಕೆಳಗಡೆ ಇಟ್ಟು ಇದನ್ನು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ ಈ ಡಾಟನ್ನು ಈ ಥರ ನಾವು ಫೋಲ್ಡ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊತೀನಿ. ನೋಡಿ ನಮಗೆ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಸ್ನೇಹಿತರೆ. ಇವಾಗ ಸೈಡ್ ಡಾಟನ್ನು ನೋಡ್ಕೊಳ್ಳೋಣ. ನೋಡಿ ನಾವು ಬ್ಯಾಕ್ ಪಾರ್ಟ್ ಏನಿದೆಯಲ್ಲ ಅದಕ್ಕೆ ಇಟ್ಟು ಇದನ್ನು ನೋಡಿ ಅದು ಯಾವ ಸೈಡ್ ಬರುತ್ತೋ ಆ ಸೈಡ್ ಇಟ್ಟು ನೋಡ್ಕೊಳ್ಳಿ ಎಷ್ಟು ಉಳಿಯುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ ಒಂದು 1/2 ಇಂಚಿನಷ್ಟು ಉಳಿದಿದೆ. ನಾವು 1/2 ಇಂಚಿನಷ್ಟು ಒಂದು ಡಾಟನ್ನು ಹಿಡಿತಾ ಇದ್ದೀನಿ. ನೋಡಿ ಇವಾಗ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೀವು ಡಾಟನ್ನು ಹಿಡಿಬೇಕಾಗುತ್ತೆ. ಈ ಸೈಡ್ ಕೂಡ ಅಷ್ಟೇ, ಅದನ್ನು ಚೆಕ್ ಮಾಡ್ಕೊಂಡೆ ನಾವು ಡಾಟ್ ಎಷ್ಟು ಬೇಕಂತ ನೋಡ್ಕೊಳ್ಳೋಣ. ನೋಡಿ ಒಂದೊಂದು ಸ್ವಲ್ಪಲ್ಲಿ ಏರುಪೇರು ಆಗುತ್ತೆ. ಏನಕ್ಕೆ ಏರುಪೇರು ಆಗುತ್ತೆ ಅಂದರೆ ಸ್ನೇಹಿತರೆ, ನೋಡಿ ನಾವು ಕ್ರಾಸ್ ಬೆಲ್ಟಿನ ಅಟ್ಯಾಚ್ ಮಾಡ್ತೀವಿ, ಅದರಲ್ಲಿ ಕೂಡ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಒಂದು ಕಡೆ ಜಾಸ್ತಿ ತಗೊಂಡು ನಾವು ಸ್ಟಿಚ್ ಮಾಡ್ತಿದ್ದೀವಿ, ಹಾಗಾಗಿ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಾಗೆ ಎರಡನ್ನೂ ಅದರದ್ದೇ ಪ್ಲೇಸಿಗೆ ನಾವು ಇಟ್ಟು ಚೆಕ್ ಮಾಡ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇವಾಗ ನಾವು ಇದಕ್ಕೆ ಹುಕ್ಸ್ ಮನಿ ಮಾಡೋಣ ಸ್ನೇಹಿತರೆ. ಹುಕ್ಸ್ ಪಟ್ಟಿ ಮಾಡೋಣ. ನೋಡಿ ಮೊದಲಿಗೆ ಬಂದು ನಾವು ಹುಕ್ಸು ಏನು ಇದು ಮಾಡ್ತೀವಿ ಆ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ ಲೈನಿಂಗ್ ತಗೊಂಡಿದ್ದೀನಿ, ಇದಕ್ಕೆ ನಾನು ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಮೇಲ್ಗಡೆಯಿಂದ ಇಟ್ಟು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಾಗೆ ಟರ್ನ್ ಮಾಡಿ ಲೈನಿಂಗ್ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ಹಾಗೆ ಇವಾಗ ನೋಡಿ ಡೈರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಿ ನಾವು ಏನು ಪಟ್ಟಿ ಹಚ್ಚಿರ್ತೀವಿ ಅದಕ್ಕೆ ಒಂದು ಸ್ಟಿಚ್ ಬಿಟ್ಕೊಂಡ್ರೆ ಸಾಕು. ನೋಡಿ ತುಂಬ ಈಸಿಯಾಗಿ ಒಂದೇ ಸ್ಟೆಪ್ಗೆ ಒಂದು ಪಟ್ಟಿ ರೆಡಿ ಆಗಿಬಿಡ್ತು. ಇವಾಗ ಬಂದು ಸ್ನೇಹಿತರೆ ಹುಕ್ಸ್ ಮನಿ ಮಾಡ್ತೀವಲ್ಲ ಆ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಒಳಗಡೆಯಿಂದ ಅಟ್ಯಾಚ್ ಮಾಡ್ಕೋಬೇಕು. ಇದಕ್ಕಾಗಿ ನಾವು ಅದನ್ನು ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ, ಅದು ಒಳಗಡೆ ಇರುತ್ತೆ ಸ್ನೇಹಿತರೆ. ನಾವು ಇದಕ್ಕೆ ಮೇನ್ ಫ್ಯಾಬ್ರಿಕ್ ತಗೋಬೇಕು. ನೋಡಿ ಲೈನಿಂಗು ಬಾಳಿಕೆ ಬರೋಲ್ಲ. ನಾವೇನಾದ್ರು ಹುಕ್ಸ್ ಮನಿ ಮಾಡ್ತೀವಿ ಅಂದರೆ ಅದು ಬಾಳಿಕೆ ಬರೋಲ್ಲ. ನಾನು ಇದರಲ್ಲೇ ಹುಕ್ಸ್ ಮನಿ ಮಾಡೋದ್ರಿಂದ ನಾನು ನೋಡಿ ಮೇನ್ ಫ್ಯಾಬ್ರಿಕ್ ಬಟ್ಟೆನ ತಗೊಂಡಿದ್ದೀನಿ. ಲೈನಿಂಗ್ ತಗೊಂಡ್ರೆ ಸ್ನೇಹಿತರೆ ತಗೋಬೋದು, ಅದಕ್ಕೆ ನೀವು ಹೆಮ್ಮಿಂಗಲ್ಲಿ ಹುಕ್ಸು ಮನಿ ಮಾಡಬೇಕಾಗುತ್ತೆ ನೀವು. ನೋಡಿ ಈ ಥರ ಫೋಲ್ಡ್ ಮಾಡಿ ನಾನು ಇವಾಗ ಇದನ್ನು ಸೆಂಟ್ರಿಗೆ ಒಂದು ಹೊಲಿಗೆ ಬಿಟ್ಕೊತಾ ಇದ್ದೀನಿ. ನೋಡಿ ಹುಕ್ಸ್ ಮನಿ ಮಾಡಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪ ಬಿಟ್ಕೊಂಡು ನಾನು ಒಂದು ಸೆಂಟ್ರಿಗೆ ಹೊಲಿಗೆ ಬಿಟ್ಕೊಂಡ್ರೆ ನಮಗೆ ಹುಕ್ಸ್ ಮನಿ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಇವಾಗ ಎರಡನ್ನೂ ಚೆಕ್ ಮಾಡ್ಕೊಳ್ಳೋಣ. ಫ್ರಂಟ್ ಪಟ್ಟಿ ಕರೆಕ್ಟಾಗಿ ಬಂದಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ನೋಡಿ ಕರೆಕ್ಟಾಗಿ ಬಂದಿದೆ. ಎಕ್ಸ್ಟ್ರಾ ಇರೋ ಪಟ್ಟಿನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ಸ್ನೇಹಿತರೆ. ಇದನ್ನ ಇವಾಗ ಬ್ಯಾಕ್ ಪಾರ್ಟಿಗೆ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೋಡಿ ನಾವು ಸ್ಲೀವನ್ನು ರೆಡಿ ಮಾಡ್ಕೊಂಬಿಡೋಣ ಸ್ನೇಹಿತರೆ. ನೋಡಿ ಸ್ಲೀವ್ ಕೂಡ ನನಗೆ ತುಂಬ ಅಟ್ಯಾಚ್ ಬಂದಿದೆ ವೇನ್ ಫ್ಯಾಬ್ರಿಕಲ್ಲಿ, ಹಾಗಾಗಿ ನಾನು ಒಂದು ಸೈಡು ಪೀಸನ್ನು ಅಟ್ಯಾಚ್ ಮಾಡಿದರೆ ಅದು ಬಗಲಲ್ಲಿ ಕಾಣುತ್ತೆ ನೋಡಿ. ಹಾಗಾಗಿ ನಾನು ಆ ಕಡೆ ಎರಡು ಕಡೆಗೂ ಸ್ವಲ್ಪ ಮಾಡಿಕೊಂಡು ಎಕ್ಸ್ಟ್ರಾ ಪೀಸನ್ನು ಎರಡು ಕಡೆಗೂ ಅಟ್ಯಾಚ್ ಮಾಡ್ತೀನಿ. ನಾವು ಆ ಥರ ಜಾಯಿಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಸ್ಲೀವ್ ಪೀಸ್ಗಳು ಕಾಣಲ್ಲ ಸ್ನೇಹಿತರೆ. ನೋಡಿ ಇವಾಗ ನಾನು ಒಂದು ಸೈಡ್ ಬಂದು ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಟರ್ನ್ ಮಾಡಿ ಇನ್ನೊಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ನೋಡಿ ಅದರದ್ದೇ ಬಟ್ಟೆ ಉಳಿದಿತ್ತು, ನಾವೇನು ಬ್ಯಾಕ್ ಪಾರ್ಟ್ ತಗೊಂಡಿರ್ತೀವಿ ಅದರಲ್ಲಿ ಅದನ್ನೇ ಒಂದು ಸೈಡ್ ಅಟ್ಯಾಚ್ ಮಾಡಿದ್ದೀನಿ. ಇನ್ನೊಂದು ಕಡೆಗೆ ನಾವು ಬೇರೆ ಫ್ಯಾಬ್ರಿಕನ್ನು ಅದರದ್ದೇ ಬೇರೆ ಫ್ಯಾಬ್ರಿಕನ್ನು ಹಾಕಿದ್ದೀವಿ. ಬಟ್ ಅವೆರಡು ಪೀಸ್ ಕೂಡ ನಾವು ಸ್ಟಿಚ್ ಮಾಡಿದ ಮೇಲೆ ಮಾರ್ಜಿನ್ ಏನು ಬಿಟ್ಟಿರ್ತೀವಲ್ಲ ಆ ಮಾರ್ಜಿನಲ್ಲಿ ಹೋಗ್ಬಿಡುತ್ತೆ ಸ್ನೇಹಿತರೆ ಅವೆರಡು. ಹಾಗಾಗಿ ನಮಗೆ ಪೀಸು
ಅಟ್ಯಾಚ್ ಮಾಡಿದೀವಿ ಅನ್ನೋದೇ ಗೊತ್ತಾಗಲ್ಲ ಅವರಿಗೆ. ನಾವು ಎರಡು ಕಡೆಗೂ ಅಟ್ಯಾಚ್ ಮಾಡೋದ್ರಿಂದ ಒಂದು ಸೈಡ್ ಅಟ್ಯಾಚ್ ಮಾಡಿದ್ರೆ ಅಲ್ಲಿಗೆ ನೋಡಿ ಒಂದು 4 ಇಂಚ್ ಪೀಸ್ ಬಂತು ಅಂದರೆ 4 ಇಂಚು ಅಂದರೆ ಕೈ ಹ್ಯಾಂಡ್ಸ್ ಬ್ಯಾಕ್ ಸೈಡಲ್ಲಿ ಕಂಡುಬಿಡುತ್ತೆ, ಅದು ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅದು. ನೋಡಿ ಇದಕ್ಕೆ ನಾನು ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಒಂದು 1/2 ಇಂಚು ನಾವೇನು ಮಾರ್ಜಿನ್ ಬಿಟ್ಟಿರ್ತೀವಿ ಆ ಮಾರ್ಜಿನ್ಗೆ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ನಾವು ಕಂಪಲ್ಸರಿ ಎರಡಕ್ಕೂ ಕೂಡ ಉಲ್ಟಾ ಸೀದಾನ ನೋಡ್ಕೋಬೇಕು. ಅದು ಪೀಸ್ ಅಟ್ಯಾಚ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಈಜಿ ಮೇನ್ ಫ್ಯಾಬ್ರಿಕಲ್ಲಿ ಲೈನಿಂಗಲ್ಲಿ ಕೂಡ ನಾವು ಮಾರ್ಕ್ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲ ಅಂದರೆ ಎರಡು ಒಂದೇ ಥರ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಸ್ಲೀವು. ನೋಡಿ ಇವಾಗ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಬಿಟ್ಕೊಂಡು ಅದನ್ನು ನಾವು ಟರ್ನ್ ಮಾಡಿ ನೋಡಿ ಸುತ್ತಲಿಗೆ ನಾವು ಲೈನಿಂಗ್ ಸುತ್ತಲಿಗೆ ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ಸ್ನೇಹಿತರೆ ನೋಡಿ ಈ ಸ್ಲೀವ್ ಕಟ್ ಮಾಡೋದು ಒಂದು ವಿಡಿಯೋ ಹಾಕಿದ್ದೀನಿ, ನೀವು ಪರ್ಫೆಕ್ಟ್ ಆಗಿ ನೀವು ಯಾವ ರೀತಿ ಸ್ಲೀವ್ ಅನ್ನ ಕಟ್ ಮಾಡ್ಕೋಬೇಕು ಅನ್ನೋದನ್ನ ನನ್ನ ಚಾನಲ್ ಇದೆ, ದಯವಿಟ್ಟು ನೋಡದೇ ಇದ್ದವರು. ಹಾಗೆ ಇದ್ರದ್ದು ಕೂಡ ಕಟಿಂಗ್ ವಿಡಿಯೋ ಇದೆ. ನಿಮಗೆ ಸ್ಕಿಪ್ ಮಾಡ್ತಾ ಇರ್ತೀರಲ್ಲ ಸ್ನೇಹಿತರೆ, ಗೊತ್ತಾಗಲ್ಲ, ಹಾಗಾಗಿ ನಾನು ಹೇಳ್ತಾ ಇರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಮಗೆ ನಾವು ಯಾವ ಟೈಮಲ್ಲಿ ಏನು ಹೇಳ್ತೀವಿ ಅಂತ ಗೊತ್ತಾಗಲ್ಲ ನಿಮಗೆ. ನೋಡಿ ಇವಾಗ ನಮ್ಗೆ ಎರಡು ಕಡೆಗೂ ಕೂಡ ಪೀಸು ಕಾಣಿಸಲ್ಲ. ಈ ರೀತಿ ನಾವು ಎರಡು ಕಡೆಗೂ ಈಟಿಟ ಅಟ್ಯಾಚ್ ಮಾಡೋದ್ರಿಂದ ನೋಡಿ ಇವಾಗ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ನಾವು 1/2 ಇಂಚು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿರ್ತೀವಿ. ನೋಡಿ ಇವಾಗ ನಾವು ಸ್ಲೀವನ್ನು ಅಟ್ಯಾಚ್ ಮಾಡೋಣ. ನೋಡಿ ಇದರಲ್ಲಿ ಒಂದ್ಸರಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಎರಡನ್ನೂ ಒಂದ್ಸರಿ ನೋಡ್ಕೊಳ್ಳಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು. ನಾನು ಇದು ಕರೆಕ್ಟಾಗಿ ಇದೆ ಅನ್ಕೊಂಡಿದ್ದೀನಿ, ಹಾಗಾಗಿ ನಾನು ಇದನ್ನ ಚೆಕ್ ಮಾಡಿಲ್ಲ, ಕರೆಕ್ಟಾಗಿ ಬರುತ್ತೆ ಇದು. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಇವರು 4 ಬ್ಲೌಸಲ್ಲಿ ಕೊಟ್ಟಿದ್ದೀನಿ ಇದೇ ಮೆಜರ್ಮೆಂಟ್ದು, ಹಾಗಾಗಿ ಅದು ಹೊಲಿದಿರೋ ಅನುಭವದಿಂದ ನಾನು ಇದನ್ನು ಚೆಕ್ ಮಾಡಿಲ್ಲ. ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಸ್ಲೀವ್ ಹೆಚ್ಚಿಗೆ ಇತ್ತು ಅಂದರೆ ಅರ್ಧ ಇಂಚು ಸ್ವಲ್ಪ ಹೆಚ್ಚು ಕಮ್ಮಿ ಬಂತು ಅಂದರೆ 1/4 ಇಂಚ್ ಆ ಕಡೆಗೆ 1/4 ಇಂಚ್ ಈ ಕಡೆಗೆ ಸರಿಸಿ ನೀವು ಸ್ಟಿಚ್ ಮಾಡ್ಕೋಬೋದು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಒಂದ್ಸರಿ ನೀವು ಮೊದಲಿಗೆ ಚೆಕ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಸ್ಲೀವನ್ನು. ನೋಡಿ ಇವಾಗ ನಾನು 2 ಸ್ಟಿಚ್ ಬಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಸೇರ್ಸೋಣ ಸ್ನೇಹಿತರೆ. ನೋಡಿ ಇದು ಮಾರ್ಕಿಂಗ್ ಏನು ನಾವು ಮಾಡ್ಕೊಂಡಿದ್ದೀವಿ ಆ ಮಾರ್ಕಿಂಗ್ಗೆ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದು ಬಾಡಿ ಮೆಜರ್ಮೆಂಟ್ ತಗೊಂಡಿರೋ ಕಟ್ ಮಾಡಿರೋ ಬ್ಲೌಸು. ನಿಮಗೆ ಆ ವಿಡಿಯೋ ಕೂಡ ಇಲ್ಲಿ ಮೇಲ್ಗಡೆ ಹಾಕ್ತೀನಿ, ನೋಡಿ ದಯವಿಟ್ಟು. ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಆ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ, ನೋಡ್ಬೋದು ನೀವು. ನೋಡಿ ಇದಕ್ಕೆ 3 ಸ್ಟಿಚ್ ಬಿಟ್ಕೊಂತಿದ್ದೀನಿ. ಎಕ್ಸ್ಟ್ರಾ ಒಂದು ಇದಕ್ಕೆ ನಾನು ಓವರ್ಲಾಕ್ ಮಾಡ್ತೀನಿ ಸ್ನೇಹಿತರೆ ನಾನು ನಂತರ. ನೋಡಿ ಆ್ಯಸ್ ಇಟ್ ಈಸ್ ಆ ಸ್ಲೀವ್ ಏನು ನಾವು ಸೈಡ್ ಹಿಡಿದಿದ್ದೀವಿ ಅದನ್ನ ಇಟ್ಟು ಮೆಜರ್ಮೆಂಟ್ ತಗೊಂಡು ಅದೇ ರೀತಿ ನಾವು ಇದನ್ನು ಕೂಡ ಸ್ಟಿಚ್ ಮಾಡೋಣ. ಇದಕ್ಕೂ ಕೂಡ ನಾವು 3 ಹೊಲಿಗೆನೆ ಬಿಡಬೇಕು. ನೋಡಿ ಸ್ನೇಹಿತರೆ, ನಮಗೆ ಯಾವುದು ಕೂಡ ಹೆಚ್ಚು ಕಡಿಮೆ ಬಂದಿಲ್ಲ, ಕರೆಕ್ಟಾಗಿ ಬಂದಿದೆ. ಈ ರೀತಿ ನೀವು ಇದು ನೋಡಿ ಸ್ನೇಹಿತರೆ, ಇದು ಫುಲ್ ಬಾಡಿ ಮೆಜರ್ಮೆಂಟ್ ತಗೊಂಡಿರೋದು. 45 ಚೆಸ್ಟ್ ಮೆಜರ್ಮೆಂಟ್ ಇದೆ ಇದು ಈ ಬ್ಲೌಸಿಂದು. ನಿಮಗೆ ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ನೋಡಿ ಇವಾಗ ರೆಡಿ ಆಯಿತು. ನಾವು ಇದಕ್ಕೆ ಪೈಪಿಂಗನ್ನು ಮಾಡೋಣ ಸ್ನೇಹಿತರೆ. ಇವಾಗ ನೋಡಿ ಪೈಪಿಂಗ್ ಒಂದು ಮಾಡಿದರೆ ರೆಡಿ ಆಯಿತು ಬ್ಲೌಸು. ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ಗೊಂಜೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಪೈಪಿಂಗ್ಗೋಸ್ಕರ ನಾನು ಕ್ರಾಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ 1 ಇಂಚ್ ಪಟ್ಟಿಯಷ್ಟು ಇದನ್ನು ಕ್ರಾಸಲ್ಲಿ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡಿ ಎಕ್ಸ್ಟ್ರಾ ರಿಮೂವ್ ಮಾಡಿ ಇದನ್ನು ಒಂದು ಪಟ್ಟಿ ಮಾಡ್ಕೊಂಡು ಸ್ನೇಹಿತರೆ. ಮೊದಲಿಗೆ ಸ್ನೇಹಿತರೆ ಇದ್ರದ್ದು ಇನ್ ಡೀಟೇಲ್ ಆಗಿ ವಿಡಿಯೋ ನನ್ನ ಚಾನಲ್ ಇದೆ, ನಿನ್ನೆ ಹಾಕಿದ್ದೀನಿ, ದಯವಿಟ್ಟು ನೋಡಿಲ್ಲ ಅಂದರೆ ನೋಡಿ. ಪೈಪಿಂಗನ್ನು ಯಾವ ರೀತಿ ಪರ್ಫೆಕ್ಟಾಗಿ ಮಾಡ್ಬೇಕು ಅನ್ನೋದನ್ನು ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ನೋಡಿ ಇವಾಗ ಈ ಥರ ಪಟ್ಟಿ ಮಾಡ್ಕೊಂಡು ನಾವು ಡೈರೆಕ್ಟಾಗಿ ನಾವೇನು ಬಾಡಿ ಪಾರ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ನಾವು ಅಟ್ಯಾಚ್ ಮಾಡೋಣ ಮೇಲ್ಗಡೆಯಿಂದ. ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ. ನೋಡಿ ಇವಾಗ ಏನಾದ್ರು ನೋಡ್ತಾ ಇದ್ದರೆ ಅವರಿಗೋಸ್ಕರ ಹೇಳ್ತಾ ಇದ್ದೀನಿ, ನನ್ನ ಚಾನಲಲ್ಲಿ ತುಂಬ ಬ್ಲೌಸ್ ಕಟ್ಟಿಂಗ್ ವಿಡಿಯೋಸ್ ಇದೆ, ಒಂದು 200ಕ್ಕಿಂತ ಹೆಚ್ಚು ವಿಡಿಯೋಸ್ ಇದೆ, ದಯವಿಟ್ಟು ನೋಡದೇ ಇದ್ದವರು ನೋಡಿ. ಹಾಗೆ ಸ್ನೇಹಿತರೆ ಇನ್ನೊಂದು ಚಾನಲ್ ಇದೆ ನಂದು, ಅದು ಬಂದು ಶಿವಾನಂದ್ ಟೈಲರ್ ಅಂತೇಳಿ. ಅದರಲ್ಲಿ ನಿಮಗೆ ಜೆಂಟ್ಸ್ದು ಸ್ಕೂಲ್ ಯೂನಿಫಾರ್ಮ್ದು ಪ್ಯಾಂಟ್ ಶರ್ಟ್ ಕಟ್ಟಿಂಗು ಪ್ರತಿಯೊಂದು ಕೂಡ ಅದರಲ್ಲಿ ಜೆಂಟ್ಸ್ದೆಲ್ಲ ಅಪ್ಲೋಡ್ ಇರುತ್ತೆ. ಅದನ್ನು ಬೇಕಾದರೆ ನೀವು ನೋಡ್ಬೋದು, ಶಿವಾನಂದ್ ಟೈಲರ್ ಅಂತೇಳಿ. ಅದರಲ್ಲಿ ನಿಮಗೆ ಎಲ್ಲ ಥರದ ವಿಡಿಯೋಸ್ ಸಿಗುತ್ತೆ. ನೋಡಿ ಇದಕ್ಕೆ ನಾನು ಇವಾಗ ಪೈಪಿಂಗನ್ನು ರೆಡಿ ಮಾಡ್ತಾ ಇದ್ದೀನಿ.
ಸ್ನೇಹಿತರೆ ನೋಡಿ, ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಸ್ಟಿಚಿಂಗ್ ಬಗ್ಗೆ ಆಗಲಿ ಕಟಿಂಗ್ ಬಗ್ಗೆ ಆಗಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಹೇಳಿದರೆ ನಮಗೆ ಗೊತ್ತಾಗೋದು ನಿಮಗೆ ಯಾವ ಸಮಸ್ಯೆ ಇದೆ ಅಂತ ಹೇಳಿ. ನೀವು ಹೇಳಿದೆ ಹೊರತು ನಮಗೆ ಗೊತ್ತಾಗಲ್ಲ. ನಮಗೆ ಒಂದೇನೋ ಇರುತ್ತೆ, ಅದನ್ನು ನಾವು ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಖಂಡಿತ ತಪ್ಪದೇ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಲೇಬೇಕು. ಹೇಗಿದೆ ಅಂತಲೂ ಕೂಡ ಮೆನ್ಷನ್ ಮಾಡಿ. ನೋಡಿ, ಇದಕ್ಕೆ ನಾನು ಇವಾಗ ಉಕ್ಸ್ ಮನಿ ಮಾಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು 5 ಉಕ್ಸ್ ಮನಿ ಮಾಡಿದ್ದೀನಿ. ಪೈಪಿಂಗ್ ಕೂಡ ರೆಡಿ ಆಯ್ತು ಸ್ನೇಹಿತರೆ. ಯಾವ ರೀತಿ ರೆಡಿ ಆಗಿದೆ ನೋಡಿ, ಕಾರ್ನರ್ ಸೈಡಲ್ಲಿ ಯಾವುದೇ ಕಾರಣಕ್ಕೂ ತಿರುಗಲ್ಲ ಇದು. ಈ ರೀತಿ ನೀವು ಪೈಪಿಂಗನ್ನು ಮಾಡ್ಕೊಂಡ್ರೆ ನೋಡಿ, ಫ್ರಂಟ್ ಪಾರ್ಟ್ ಕೂಡ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ನಿಮಗೆ ದಯವಿಟ್ಟು ಈ ವಿಡಿಯೋದು ಕಟಿಂಗ್ ವಿಡಿಯೋ ನೋಡ್ಬೇಕಂದ್ರೆ ದಯವಿಟ್ಟು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ದಯವಿಟ್ಟು ಅದನ್ನು ಕೂಡ ನೋಡಿ ನಿಮಗೆ ಒಂದು ಐಡಿಯಾಸ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದೆ ಇದ್ರೆ ಡಿಸ್ಲೈಕ್ ಮಾಡಿ.